ಮಾಡ್ಕೊಳ್ಳಿಕ್ಕೆ ಕೆಲವೊಂದು ಮಾರ್ಗಗಳಷ್ಟೇ ಇದು. ಅದ್ರ ಜೊತೆ ಇನ್ನು ಭೋಜನ ವಿಚಾರ ಅಂತ ಬಂದಾಗ ಈ ದಿನ ಈಗ ಸೂರ್ಯೋದಯಾದಿ ಹಗಲು 12 ಗಂಟೆ 15 ನಿಮಿಷ, ಅದೇ 12 ಗಂಟೆ 15 ನಿಮಿಷದವರೆಗೆ, ಮಧ್ಯಾಹ್ನ 12 ಗಂಟೆ 15 ನಿಮಿಷದವರೆಗೂ ಕೂಡ ನಾವು ಭೋಜನ ವಿಚಾರದಲ್ಲಿ ಅನುಕೂಲಗಳಿದೆ ಅಂತ ಹೇಳ್ತಾ ಇದೆ. ಇನ್ನು ಅಂದರೆ ಅವಕಾಶಗಳಿದೆ, ಅಲ್ಲಿವರೆಗೂ ಕೂಡ ನೀವು ಇದು ಊಟೋಪಚಾರಗಳನ್ನು ಮಾಡಿಕೊಳ್ಬೋದು ಅಂತ ಅರ್ಥ. ಅದ್ರ ಜೊತೆ ನೋಡಿ, ಕೆಲವರು ಬಾಲಕರಿರ್ತಾರೆ, ವೃದ್ಧರಿರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಅಥವಾ ಚಿಕ್ಕ ಚಿಕ್ಕ ಮಕ್ಕಳುಗಳಿಗಾಗಲಿ, ಅಥವಾ ಈ ರೋಗ ರುಜಿನಗಳಿಂದ ಇರ್ತಾರೆ, ಅವರಿಗೆ ಕೆಲವೊಂದು ಈ ಜಾತಕ ಒಂದು ಶಾಸ್ತ್ರ ರೀತಿಯೇ ಕೆಲವೊಂದು ವಿಚಾರಗಳಲ್ಲಿ ಅಂದರೆ ಏನು ಹೇಳ್ತಾರೆ, ಒಂದು ಅವಕಾಶಗಳಿರುತ್ತೆ ಅಂತ. ನೋಡಿ, ಇವಾಗ ಏನಾಗುತ್ತೆ, ಹಗಲು 12 ಗಂಟೆ 15 ನಿಮಿಷದವರೆಗೆ ಸಾಮಾನ್ಯವಾಗಿ ಭೋಜನ ವಿಚಾರ ಅಂತ ಬಂದಾಗ, ಇನ್ನು ಮಧ್ಯಾಹ್ನ 3 ಗಂಟೆ 15 ನಿಮಿಷದವರೆಗೂ ಕೂಡ ಆಹಾರ ಸೇವಿಸಬಹುದು ಅಂತ ಹೇಳ್ತಾ ಇದೆ ಅಶಕ್ತರಲ್ಲಿ. ತರ್ಪಣ ವಿಚಾರ ಅಂತ ಬಂದಾಗ ಈ ಗ್ರಹಣ ಮಧ್ಯಕಾಲ ನಂತರ, ಅಂದರೆ ರಾತ್ರಿ 11 ಗಂಟೆ 42 ಗಂಟೆ ನಂತರ ತರ್ಪಣಾದಿಗಳನ್ನು ನಡೆಸಬೇಕು ಅಂತಂದ್ರೆ, ಈ ಮಧ್ಯಕಾಲದಲ್ಲಿ ಏನು ಸಂಪೂರ್ಣ ಈ ಖಗ್ರಾಸ ಚಂದ್ರಗ್ರಹಣ ಆಗ್ತಾ ಇರುತ್ತೆ, ಈ ಸಮಯದಲ್ಲಿ ತರ್ಪಣಗಳನ್ನು ಮಾಡೋದ್ರಿಂದ ನಮಗೆ ಅನುಕೂಲಗಳನ್ನು ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದೆ. ಇನ್ನು ಶ್ರಾದ್ದ ಕರ್ಮ ವಿಚಾರ, ಸಾಮಾನ್ಯವಾಗಿ ನಾವು ನಾಳೆಯಿಂದ ಪಿತೃಪಕ್ಷಗಳು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ನೀವು ಶ್ರಾದ್ದ ಕರ್ಮಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡಿದಾಗ, ಈ ಶ್ರಾದ್ದ ಕರ್ತವ್ಯಗಳು ಭಾದ್ರಪದ ಶುಕ್ಲ ಈ ಪೌರ್ಣಮಿಯ ಅಂದರೆ ಪೌರ್ಣಮಿಯ ಮಾರನೇ ದಿನ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಇದು ಸೋಮವಾರ, ಭಾದ್ರಪದ ಕೃಷ್ಣ ಪ್ರಥಮ ದಿನ ಕೂಡ ನೀವು ಅವಶ್ಯಕವಾಗಿ ನೀವು ತರ್ಪಣಗಳನ್ನು, ಅಂದರೆ ಶ್ರಾದ್ದ ಕರ್ಮಗಳನ್ನು